ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್. ಇದು ಭಾನುವಾರದ ಲಾಗ್ ಆಗಿದೆ. ಭಾನುವಾರ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಎದ್ದೊಳೋದೇ ಲೇಟು ನಾವು. ಜೊತೆಗೆ ಇನ್ನು ಅವತ್ತು ಕೆಲಸಗಳು ಜಾಸ್ತಿ ಇರುತ್ತೆ. ಮನೆ ಕ್ಲೀನಿಂಗು, ಬಟ್ಟೆ ಒಗೆಯೋದು, ಮನೆ ಮುಂದಗಡೆ ತೊಳೆಯೋದು, ಮೇಲ್ಗಡೆ ತೊಳೆಯೋದು, ಹಿಂಗೆ ಕೆಲಸದ ಮೇಲೆ ಕೆಲಸ ಇರುತ್ತೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಕರೆಂಟ್ ಬರೋ ಸಮಯ 2 ಗಂಟೆ ಕರೆಕ್ಟಾಗಿ ನಾವು ತೋಟಕ್ಕೆ ಬಂದ್ವಿ. ನಾವು ಬರೋವಷ್ಟರಲ್ಲಿ ಆಗಲೇ ಕರೆಂಟ್ ಬಂದುಬಿಟ್ಟಿತ್ತು. ಕರೆಂಟ್ ಬಂದು ನೀರೆಲ್ಲ ಸಸಿಗಳ ಬುಡಕ್ಕೆ ಹೋಗ್ತಾ ಇತ್ತು. ಬಂದು ನೋಡಿದರೆ ಕೆಲವೊಂದು ಬುಟ್ಟಿಗಳೆಲ್ಲ ಒಡೆದೋಗ್ಬಿಟ್ಟು 2 ಸೈಡಲ್ಲಿ ತೂತಗಳಾಗ್ಬಿಟ್ಟು ನೀರೆಲ್ಲ ಹೊರಗಡೆ ಹೋಗ್ತಾ ಇತ್ತು ಕೆಲವೊಂದು ಸಸಿಗಳ ಬುಡದಲ್ಲಿ. ಅವನ್ನೆಲ್ಲವನ್ನು ಕೂಡ ಬುಡಕ್ಕೆ ಹೋಗಿ ಚೆಕ್ ಮಾಡಿ ನೋಡಿ ಹೊಸ ಬುಟ್ಟಿಗಳನ್ನು ಹಾಕಿ ಬಂದ್ವಿ. ಮತ್ತು ಲಾಸ್ಟ್ ಎಡ್ಜ್ ಅಂತ ಏನಿರುತ್ತೆ, ಯಾವುದೇ ಸಸ್ಯಗಳು ನೀರು ಬಿಡ್ತಾ ಇರ್ತೀವಿ, ಸ್ಟಾರ್ಟಿಂಗು ಮತ್ತು ಹಿಂದಗಡೆ ಲೈನಲ್ಲಿ ಎಡ್ಜ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನಾವು ನೀರನ್ನ ನೋಡಬೇಕು. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಬುಟ್ಟಿ ಹೋಗಿರುತ್ತೆ, ಮತ್ತು ಗೇಮಿ ಮಾಡಬೇಕಾದ್ರೆ ಒಡೆದೋಗಿರ್ತವೆ, ಮತ್ತು ಬುಟ್ಟಿಗಳು ಇರೋದೇ ಇಲ್ಲ, ಪೈಪು ಒಡೆದೋಗಿರುತ್ತೆ, ಆಮೇಲೆ ಬುಟ್ಟಿ ಇರುತ್ತೆ, ನೀರು ಹೋಗ್ತಾ ಇರಲ್ಲ, ಏನಾದರೂ ಕೂಡ ಕಟ್ಕೊಂಡ್ಬಿಟ್ಟಿರುತ್ತೆ, ಹಂಗೆಲ್ಲ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ಚೆಕ್ ಮಾಡಬೇಕು. ಕರೆಂಟ್ ಇದ್ದಿದ್ದು 1 ಅವರ್ ಅಷ್ಟೇ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ನಮ್ಮ ಪಕ್ಕದ ತೋಟದವರು ನೆಲಗೆಣಸನ್ನು ಹಾಕಿದ್ದು ಸ್ವರ್ಣ ಅಂತ ಹೇಳ್ಬಿಟ್ಟು ಗೆಣಸನ್ನ ಕಿತ್ತಿದ್ದೀವಿ ಅಂತ ನನಗೆ 3 ಗೆಣಸನ್ನ ತಂದು ಕೊಟ್ಟರು. ಸರಿ, ನಾವು ಕೂಡ ಊಟ ತೊಗೊಂಡೋಗಿರಲಿಲ್ಲ, ಏಕೆಂದರೆ ಇವತ್ತು ಭಾನುವಾರ ಲೇಟಾಗೇನೆ ನಾನು ಮನೇಲಿ ಒಂದೇ ಸಲ ಬೆಳಿಗ್ಗೆನೇ ಮುದ್ದೆ ಮಾಡಿದ್ದೆ, ಹಂಗಾಗಿ ಊಟ ಮಾಡಿಕೊಂಡು ಹೋಗಿದ್ದು. ಗೆಣಸನ್ನ ನಾನು ಬೇಯಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಅಣ್ಣ ಮಾವಿನ ಮರ ಎಲ್ಲ ಬೆಳ್ಕೊಂಡು ರೋಡಿಗೆ ಬಂದುಬಿಟ್ಟೈತೆ ಅಂತ ಕಟ್ ಮಾಡಿಬಿಟ್ಟಿದ್ರು ಮಾವಿನ ಸೊಸಿನ. ಅದ್ರ ಸೌದೆಗಳೆಲ್ಲ ಅಲ್ಲೇ ಕೆಳಗಡೆ ಬಿದ್ದಿತ್ತು. ಹೆಂಗಿತ್ತು ಸೌದೆಗಳು ಅಂತ ಅಂದರೆ ನೋಡಿ, ಹೆಂಗೆ ಉರಿತಾ ಇದೆ ಬೆಂಕಿ, ಅಲ್ಲಿ ಸೌದೆಗಳನ್ನ ಹಚ್ಚಿರೋದು. ಈ ಥರ ಸೌದೆಗಳು ಏನಾದರೂ ಹಿಂದಿನ ಕಾಲದಲ್ಲಿ ಈ ಥರ ಬಿಡ್ತಿದ್ರೆ ಯಾರಾದರೂ ಎಲ್ಲ ಕಟ್ಕೊಂಡು ತೊಗೊಂಡೋಗ್ಬಿಡೋರು, ಒಂದೇ ಒಂದು ಪೀಸ್ ಬಿಡ್ತಿರ್ಲಿಲ್ಲ ನೋಡಿ. ಈಗ ಸೌದೆಗಳು ರಾಶಿ ರಾಶಿ ಬಿದ್ದಿರುತ್ತೆ, ಮುಟ್ಟೋರೇ ಇರಲ್ಲ. ಗೆಣಸಂತೂ ಬೇಯಿತು, ಆದರೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯ್ಕೊಂಡಿದೆ. ಮಧ್ಯದಲ್ಲಿ ಮಾತ್ರ ಒಂದು ಲೇಯರಷ್ಟು ಈ ಗೆಣಸು ಸ್ವಲ್ಪ ಬೆಂದಿರಲಿಲ್ಲ. ಆದರೆ ತುಂಬ ಚೆನ್ನಾಗಿತ್ತು, ಏಕೆಂದರೆ ಹೊಟ್ಟೆ ಹಸುವಾಗಿತ್ತಲ್ಲ ನಮಗೂ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು. ಇನ್ನೂ 2 ಇತ್ತಲ್ಲ, ಅದನ್ನು ನಾನು ಈ ಥರ ಕೆಂಡ ಚೆನ್ನಾಗಿ ಮಾಡಿಬಿಟ್ಟು ಮತ್ತೆ ಕೆಂಡದ ಮೇಲೆ ಹಾಕ್ಬಿಟ್ಟು ಮತ್ತು ಮೇಲ್ಗಡೆ ಕೂಡ ಕೆಂಡ ಹಾಕಿ ಮುಚ್ಚಿ ಬೇಯಿಸೋದಕ್ಕೆ ಬಿಟ್ಟೆ, ಸುಡೋದಕ್ಕೆ. ಹಿಂದಿನ ಕಾಲ ಅಂತ ಏನು ತುಂಬ ಹೋಗಂಗಿಲ್ಲ, ನಾವೊಂದು 6th 7th 8th ಆಗೋವರೆಗೂ ಕೂಡ ಬಚ್ಚಲು ಮನೆ ಅಂಡೆ ಒಲೆ ನೀರು ಕಾಯಿಸ್ತಾ ಇದ್ವಿ ನೋಡಿ. ಅಲ್ಲಿ ಏನು ಮಾಡೋರು ಅಂತ ಅಂದರೆ, ಸೇಮ್ ಇದೇ ಥರ ಮರಗೆಣಸು, ನೆಲಗೆಣಸು ಇದ್ದರೆ ಮನೆಯಲ್ಲಿ ಅಲ್ಲಿ ಬೇಯಿಸೋದು, ಆಲೂಗೆಡ್ಡೆ ಬೇಯಿಸೋದು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ಹಲಸಿನಕಾಯಿ ಬೀಜ ಬರುತ್ತೆ ನೋಡಿ, ಅದನ್ನು ಸುಟ್ಕೊಂಡು ತಿನ್ನೋದು, ಕಡಲೆಕಾಯಿನ ಸುಟ್ಕೊಂಡು ತಿನ್ನೋದು, ಹಸಿ ಕಡಲೆಕಾಯಿ ಸುಟ್ಕೊಂಡು ತಿನ್ನೋದು, ಮತ್ತು ಕೋಳಿ ಮೊಟ್ಟೆ ಇರುತ್ತಲ್ಲ ಅದಕ್ಕೆ ಸುತ್ತಕ್ಕೂ ಮಣ್ಣು ಅಥವಾ ಸಗಣಿನ ಮೆತ್ಬಿಟ್ಟು ಕೆಂಡದಲ್ಲಿ ಹಾಕ್ಬಿಟ್ಟು ಬೇಯಿಸಿ ತಿನ್ನೋದು, ಈ ಥರ ಎಲ್ಲ ಮಾಡ್ತಾ ಇರೋರು. ನಾವು ಚಿಕ್ಕವರಲ್ವಾ, ನಮ್ಮ ಅಣ್ಣವ್ರು ಅದೆಲ್ಲ ಮಾಡ್ತಾ ಇರೋರು. ನಾವು ಹೋಗ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡಿರ್ತಿದ್ದು. ಒಂದು ಮೊಟ್ಟೆ ಬೇಯಿಸಿದ್ರೆ ಎಷ್ಟು ಜನ ಕೊಡೋಕ್ಕಾಗುತ್ತೆ, 6 ಜನ ಇರ್ತಿದ್ದು ನಾವು. ನಮ್ಮ ಅಣ್ಣರಿಬ್ಬರು ಎಜುಕೇಷನ್ ಮಾಡೋಕ್ಕೆ ಅಂತ ಹೋಗಿದ್ರು, ನಾವು 4 ಜನ ಇರ್ತಿದ್ದು. ಅದ್ರಲ್ಲಿ ನನಗಂತೂ ಕೊಟ್ಟೇ ಕೊಡೋರು, ಯಾಕೆಂದರೆ ನಾನು ಒಬ್ಬಳೇ ತಂಗಿ ಅಲ್ವಾ ಇದ್ದಿದ್ದು, ಹಾಗಾಗಿ. ಸೊ ಮತ್ತು ಅವೆರಡು ಗೆಣಸು ಚೆನ್ನಾಗಿ ಬೇಯ್ಕೊಂಡಿತ್ತು ನೋಡಿ. ಕೆಂಡ ಅಂತೂ ಹೆಂಗಿತ್ತು ಅಂದರೆ, ಆ ಕೆಂಡದಲ್ಲೇ ಅಡುಗೆ ಮಾಡ್ಬೋದಿತ್ತು ಬಿಡಿ, ಅಷ್ಟು ಕೆಂಡ ಆಗಿತ್ತು. ಏಕೆಂದರೆ ಸೌದೆ ಗಟ್ಟಿ ಗಟ್ಟಿ ಇತ್ತಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಕೆಂಡ ಆಗಿತ್ತು. ಈ ಥರ ಕೆಂಡ ಏನಾದರೂ ಸಿಕ್ಕಿದ್ರೆ ರೊಟ್ಟಿನೇ ಮಾಡಿಬಿಡ್ಬೋದು ಬಿಡಿ, ಎಷ್ಟು ಚೆನ್ನಾಗಿ. ಅದು ಮೇಲ್ಗಡೆ ಎಲ್ಲ ಕಪ್ಪಗಿದ್ದಿದ್ದಕ್ಕೆ ಅಪ್ಪು ಹತ್ರಕ್ಕೆ ಬರಲಿಲ್ಲ. ಬೇಡಪ್ಪ ಬೇಡ, ನಾನು ತಿನ್ನಲ್ಲ ಅಂದ. ಯಾರು ಈ ಥರ ತಿಂದಿರ್ತಾರೋ ಅವ್ರಿಗೆ ಮಾತ್ರನೇ ಇದ್ರ ಟೇಸ್ಟ್ ಗೊತ್ತಾಗೋದು ನೋಡಿ. ಚೆನ್ನಾಗಿ ಬೆಂದ್ಕೊಂಡಿದೆ ಒಳಗಡೆಯಲ್ಲಿ, ಎರಡೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾಗಿ ಆ ತೋಟ ಮಧ್ಯದಲ್ಲಿ ಗೆಣಸು ತಿಂತಾಯಿದ್ರೆ ಆಹಾ, ಭಾಳ ರುಚಿಯಾಗಿತ್ತು ಬಿಡಿ, ಸೂಪರಾಗಿತ್ತು ಗೆಣಸು. ಒಬ್ಬಳೇ ತಿಂದೆ, ಯಾರೂ ಇಲ್ಲ ಶೇರ್ ಮಾಡೋಕೆ, ಅವತ್ತು ಯಾರೂ ಬರಲೂ ಇಲ್ಲ ಅಲ್ಲಿ ರೋಡಲ್ಲಿ ಜನಗಳು, ಹಂಗಾಗಿ ಒಬ್ಬಳೇ ತಿಂದೆ. ಸೊ ಕೆಂಡನ ನೀರು ಹಾಕ್ಬಿಟ್ಟು ಫುಲ್ ಈ ಥರ ಕೆಡಿಸ್ಬಿಟ್ಟು ಬಂದೆ, ಏಕೆ ಅಂತಂದರೆ ಅಲ್ಲಿ ಸುತ್ತ ಎಲ್ಲ ಹತ್ಕೊಂಡ್ರೆ ಕಷ್ಟ ಅಲ್ವಾ ತೋಟ, ಹಾಗಾಗಿ. ಮತ್ತು ನೋಡಿ, ನಾನು ಆ ಎಡ್ಜಲ್ಲಿರೋ ಪೈಪ್ನ ತೆಗ್ದಿದ್ದೀನಿ. ಆ ಮಣ್ಣೇನಾದರೂ ಕೂಡ ಮಧ್ಯದಲ್ಲಿ ಅದರ ಪೈಪ್ ಹೊಡೆದೋಗಿರೋದಿದ್ದರೆ ಈ ಥರ ಲಾಸ್ಟ್ ಪೈಪು ಬುಟ್ಟಿ ತೆಗೆದುಬಿಟ್ರೆ ಎಲ್ಲ ಬಂದುಬಿಡುತ್ತೆ. ಎಲ್ಲ ಬುಟ್ಟಿಗಳನ್ನೂ ಇದೇ ಥರ ತೆಗಿಬೇಕು ಲಾಸ್ಟಲ್ಲಿರೋದು, ಅವಾಗೆಲ್ಲ ಅದು ಕಟ್ಕೊಂಡ್ರೆ ನೀರೆಲ್ಲ ಹೋಗ್ಬಿಟ್ಟು ಕ್ಲಿಯರಾಗಿ ಇಡೀ ಒಂದು ಲೈನ್ ಫುಲ್ ಚೆನ್ನಾಗಿ ನೀರು ಹೋಗ್ತಾ ಇರುತ್ತೆ. ಮತ್ತು ಅಪ್ಪು ನೋಡಿ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಹೋಗಿ ಕಾಲು ತೊಳ್ಕೊತಾ ಇದ್ದಾನೆ. ಆದರೆ
ತೋಟ ಅಂತ ಮಾಡಿದ್ಮೇಲೆ ನಿಜವಾಗ್ಲೂ ಕೂಡ ನಾವು ಯಾವಾಗಲೂ ಕೂಡ ಹೋಗ್ತಾ ಇರಬೇಕು. ಆದರೆ ಏನು ಮಾಡೋದು, ಡ್ಯೂಟಿನೂ ಮಾಡೋದು, ತೋಟ ನೋಡೋದು, ಮಕ್ಳು ನೋಡೋದು ಅನ್ನಂಗೆ ಆಗಿದೆ. ಹಾಗಾಗಿ ನಮ್ಮ ಅಣ್ಣನೇ ನೋಡ್ಕೊತಾರೆ ನಮ್ಮ ತೋಟನ. ನಮ್ಮ ಅಣ್ಣ ಶಿವಕುಮಾರ್ ಅವರು ಸ್ಕೂಲ್ ಟೀಚರು, ರಿಟೈರ್ಡ್ ಆಗಿದ್ದಾರೆ ಇವಾಗ. ಹಂಗಾಗಿ ಅವ್ರ ತೋಟನೂ ಕೂಡ ಅಲ್ಲೇ ಸ್ವಲ್ಪ ದೂರ, ಒಂದು 4 ಕಿಲೋಮೀಟ್ರ್ ದೂರದಲ್ಲಿದೆ. ಊರ ಹತ್ರ ಅವ್ರ ತೋಟ ಇರೋದು. ನಮ್ಮ ತೋಟ ಈ ಕಡೆ ಮೇಲೆ ಜನಿಗ್ರಳ್ಳಿ ಪಕ್ಕ ಇರೋದು. ಹಂಗಾಗಿ ನಮ್ಮ ತೋಟದ ಹತ್ರಕ್ಕೂ ಕೂಡ ಪ್ರತಿ ದಿವಸ ಬಂದು ನೀರು ಯಾವುದಕ್ಕೆ ಹೋಗುತ್ತೆ, ಏನು ಎತ್ತ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಬರ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಅವ್ರು ನೋಡಲಿಲ್ಲ ಅಂದಿದ್ರೆ ನಮ್ಮ ತೋಟ ನೋಡೋರೇ ಇರಲಿಲ್ಲ, ಆ ಥರ ಆಗ್ಬಿಡೋದು. ಅದಕ್ಕೆ ಅಂತ ಆಳುಗಳ್ನ ಇಡಬೇಕು, ಅವ್ರಿಗೆ ಅಂತ ದುಡ್ಡು ಕೊಡಬೇಕು. ಸೊ ಅದೆಲ್ಲದೂ ಕೂಡ ತಪ್ಪಿಸಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಂತಲೇ ಹೇಳ್ಬೋದು. ಸೊ ಈಗಿತ್ತು ನನ್ನ ಈ ಒಂದು ಲಾಗು. ನನ್ನ ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.